ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವೆದರ್ ಎಲ್ಲ ತೋರಿಸಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರ ಬೆಳಗ್ಗೆನೆ. ಇವತ್ತು ವೆದರ್ ತುಂಬ ಚೆನ್ನಾಗಿತ್ತು. ಈ ಥರ ರೆಡಿಯಾಗಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ತುಂಬ ಯೋಚನೆ ಮಾಡ್ತಾ ಇರ್ಬೋದಲ್ವಾ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ, ನಾನು ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಯಾವ ಅಜ್ಜಿ ಅಂದರೆ ನಮ್ಮ ಅಪ್ಪ ಇದ್ದಾರಲ್ವಾ, ಅವರಮ್ಮ. ಹೂವು ಚೆನ್ನಾಗಿದೆ ಅಂತ ಇಲ್ಲೊಂದು ಸ್ಟಾಪ್ ಹಾಕಿದ ಕೇರ್ಪುರಮ್ ಅದು. ಆಮೇಲೆ ನೋಡಿ ನಾವು ಮತ್ತೆ ಇನ್ನೊಂದು ಬ್ರೇಕ್ ಹಾಕಿದ್ದೀವಿ. ಏನಕ್ಕೆ ಅಂತಂದರೆ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬ್ರೇಕ್ ಹಾಕಿದ್ದೋ. ಹಂಗೆ ಟಿಫನ್ ಎಲ್ಲ ಮಾಡ್ಕೊಂಡು ಅಂದರೆ ಬೆಳಗ್ಗೆನೆ ಬಂದಿದ್ವಲ್ಲ, ಸೊ ಹಾಗಾಗಿ ಟಿಫನ್ ಮಾಡಿಕೊಂಡು ಇವಾಗ ಹೋಗ್ತಿದ್ದೀವಿ. ಮೇಲೆ ಇರೋ ರೋಡ್ ಬಂದು ಅದು ಬಂದು ಧರ್ಮಸ್ಥಳಕ್ಕೆ ಹೋಗುತ್ತೆ ರೋಡು. ಈ ರೋಡ್ ಬಂದು ಗುಡಮನಹಳ್ಳಿ ಹ್ಯಾಂಡ್ ಪೋಸ್ಟ್ ಅಂತಾರೆ, ಅಲ್ಲಿಗೆ ಬರುತ್ತೆ. ಇದು ಗುಡಮನಹಳ್ಳಿ ಹ್ಯಾಂಡ್ ಪೋಸ್ಟ್ಗೆ ಹೋಗೋ ರೋಡ್ ಇದು. ಗುಡಮನಹಳ್ಳಿ ಹ್ಯಾಂಡ್ ಪೋಸ್ಟಿಂದ ನಾವು ರೈಟಿಗೆ ತಿರ್ಕೊಬೇಕು. ರೈಟಿಗೆ ತಿರ್ಕೊಂಡ್ರೆ ನಮ್ಮೂರಿಗೆ ಹೋಗ್ಬೋದು. ಸೊ ಹಾಗೆ ನೋಡಿ ಇವಾಗ ನಾವು ಗುಡಮನಹಳ್ಳಿಲಿ ಕೂಡ ಒಂದು ಬ್ರೇಕ್ ಕೊಟ್ಟು, ಏನಕ್ಕೆ ಅಂದರೆ ಸ್ಟಾಪ್ ಕೊಟ್ಟಿದ್ದು ಏನಕ್ಕೆ ಅಂದರೆ ನಮ್ಮ ಅಪ್ಪ ಅಲ್ಲಿ ಸ್ವಲ್ಪ ಕಡ್ಡಿ ಕರ್ಪೂರ ಅವು ದೇವ್ರಿಗೆ ಏನೇನು ಬೇಕು ಅವೆಲ್ಲ ತೊಗೊತಾ ಇದ್ರು. ಸೊ ಹಾಗೆ ಸ್ಟಾಪ್ ಕೊಟ್ಟಿದ್ದು. ಈಗ ಬಂತು ನೋಡಿ, ಇದೇ ನಮ್ಮ ಊರು, ನಮ್ಮ ಅಜ್ಜಿ ಊರು. ಯಾವುದು ಅಂದರೆ ಇದು ಸಿಡಿಗನಹಳ್ಳಿ ಅಂತ ಬರುತ್ತೆ ನಮ್ಮ ಅಜ್ಜಿ ಊರು. ಇದೇ ನೋಡಿ ನಮ್ಮ ದೊಡ್ಡಪ್ಪ ಮನೆ, ನಮ್ಮ ಅಜ್ಜಿ ಮನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವರೇ ನೋಡಿ ನಮ್ಮ ದೊಡ್ಡಮ್ಮ. ನಾನು ಗೋಬಿ ತಂದಿದ್ದೆ, ಸೊ ಹಾಗೆ ಫ್ರೈ ಮಾಡಿ ಕೊಟ್ಟಿದ್ದೆ, ತಿಂತಿದ್ದಾರೆ. ನಮ್ಮ ತಂಗಿ ಇವಳು. ಇವರೇ ನೋಡಿ ನಮ್ಮ ಅಪ್ಪ ಅವರ ಅಮ್ಮ, ರಂಗಮ್ಮ ಅಂತ ನಮ್ಮ ಅಜ್ಜಿ. ಹಾಗೆಯೇ ನಾವು ಏನಕ್ಕೆ ಬಂದಿದ್ದಿಲ್ಲಿ ಕಾರಣ ಅಂದರೆ, ನಾವು ಅಂದರೆ ಇದು ಬಂದು ಮುನೇಶ್ವರ ದೇವಸ್ಥಾನ. ಸೊ ಆಗಿದ್ದಕ್ಕೆ ಪೂಜೆ ಮಾಡಬೇಕಾಗಿತ್ತು. ಜಾಸ್ತಿ ದಿನ ಅಂದರೆ ನಾನು ಗಣೇಶ ಹಬ್ಬದಲ್ಲೇನು ಹೋಗಿದ್ದು, ಗಣೇಶ ಹಬ್ಬಕ್ಕಿಂತ ಮುಂಚೆ ಹೋಗಿದ್ದೆ ಪೂಜೆ ಮಾಡ್ಕೊಬರೋಕ್ಕೆ. ಸೊ ಹಾಗಾಗಿ ಇವಾಗ ಮತ್ತೆ ಹೋಗೋಣ ಅಂದ್ಬಿಟ್ಟು ಅಪ್ಪಗೆ ಹೇಳ್ಬಿಟ್ಟು ಹೋಗಿದ್ದು ಇವತ್ತು ನಾವು. ಮುನೇಶ್ವರ ದೇವಸ್ಥಾನ ನೋಡಿ ನಮ್ಮ ಅಪ್ಪ ಪೂಜೆ ಮಾಡಿದ್ರು. ಇವಾಗ ಕರ್ಪೂರ ಏನೋ ಹಚ್ತಾ ಇದ್ದಾರೆ. ಇಲ್ಲಿ ನೋಡಿ ತುಳಸಿ ಗಿಡ ಇದೆಯಲ್ಲ, ಇದು ಸಕ್ಕತ್ತಾಗಿತ್ತು ಮಾತ್ರ. ತುಂಬ ಖುಷಿಪಟ್ಟೆ ತುಳಸಿ ಗಿಡ ನೋಡಿಬಿಟ್ಟು. ಅದನ್ನೆಲ್ಲ ಕಟ್ ಮಾಡಿಕೊಂಡು ಹಾರ ಮಾಡ್ಕೊಂಡು ತಂದಿದ್ದೀನಿ. ಒಂದು 4 ಮೊಳ ಆಗಿದೆ ಹಾರ. ಆಮೇಲೆ ನೋಡಿ ಇದು ಬಂದು ನಮ್ಮ ಗ್ರಾಮ ದೇವತೆ. ಆಡು ಭಾಷೆಯಲ್ಲಿ ಗಾಮದಮ್ಮ ಅಂತೀವಿ ನಾವೆಲ್ಲ. ಬೇರೆಯವರೆಲ್ಲ ಗ್ರಾಮ ದೇವತೆ ಅಂತಾರೆ. ಗ್ರಾಮ ದೇವತೆಗೂ ಪೂಜೆ ಮಾಡಬೇಕು ಅಂದ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದು ಪೂಜೆ ಮಾಡ್ತಿದ್ದೀವಿ ನೋಡಿ. ಇವಾಗ ನಾನು ನಮ್ಮ ಅಪ್ಪ ಇಬ್ಬರು ಕೂಡ ಪೂಜೆ ಮಾಡ್ತಿದ್ದೀವಿ. ಇಲ್ಲಿರೋ ಮಗು ಯಾರ್ದು ಅಂದರೆ ನಮ್ಮ ಅತ್ತೆ ಮಗಳವರು, ಅವ್ರ ಮಗು ಅದು. ಅವಳು ಕೂಡ ಬಂದು ನೋಡ್ತಾವಳೆ ನಾ ಪೂಜೆ ಮಾಡೋದನ್ನೆಲ್ಲ. ಅವಳಿಗೆ ಇಷ್ಟ ಅಂತ ಪೂಜೆ ಮಾಡೋದು, ಅದಕ್ಕೆ ನೋಡ್ತಿದ್ದಾಳೆ. ಇವ್ರು ಬಂದು ನಮ್ಮ ದೊಡ್ಡಮ್ಮ, ಫಸ್ಟ್ನೇ ಹೆಂಡ್ತಿ ನಮ್ಮ ದೊಡ್ಡಪ್ಪಂಗೆ. ಅವ್ರು ಸತ್ತೋದ್ರು. ಆಮೇಲೆ ನಮ್ಮ ದೊಡ್ಡಮ್ಮ ಬಂದು ಇನ್ನೊಬ್ಬರು. ಇವ್ರು ಬಂದು ನಮ್ಮ ಅಪ್ಪರ ಅಪ್ಪ ಮತ್ತು ನಮ್ಮ ಅಪ್ಪವರ ನಮ್ಮ ತಾತ ಇದ್ದಾರಲ್ಲ ಅವರ ಅಪ್ಪ ಬಂದು ಅವ್ರು ಇನ್ನೊಬ್ಬರು. ಇದು ನೋಡಿ ನಮ್ಮ ಅಜ್ಜಿ ನಮಗೆ ಅಂತ ಹುಳ್ಳಿಕಾಳು ಮಿಕ್ಸ್ ಕಾಳು ಅಂತ ಅಂತಾರಲ್ವ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ನಮ್ಮ ಅಜ್ಜಿ ನನ್ನ ಜೊತೆ ಮಾತಾಡ್ಕೊಂಡು ನಗಾಡ್ತಾ ಇದ್ದಾರೆ ಜಾಸ್ತಿ. ಆಮೇಲೆ ನಮ್ಮೂರ ಕಡೆ ಎಲ್ಲ ಸಿಗಲ್ವಲ್ಲ, ಬೆಂಗಳೂರು ಕಡೆ ಎಲ್ಲ ದುಡ್ಡು ಕೊಟ್ಟು ತೊಗೋಬೇಕಲ್ಲ, ಸೊ ಹಾಗೆ ನಮ್ಮ ಅಜ್ಜಿ ಮನೆಯಿಂದನೇ ಕಟ್ಕೊಳಿಸ್ತಾ ಇದ್ದಾರೆ ನಮಗೆ ಅಂತ. ನೋಡಿ ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪನಿಗೆ ಏಡಿ ಬೇಕು ಅಂತ ಹೇಳಿದ್ವಿ. ನಮ್ಮ ದೊಡ್ಡಪ್ಪಂಗೆ ಏಡಿಕಾಯಿ ಬೇಕು ನನಗೆ ಅಂತ. ಎಷ್ಟು ವರ್ಷ ಆಗಿತ್ತು, ನಾನು ಚಿಕ್ಕ ಮಗು ಇದ್ದಾಗ ಏಡಿಕಾಯಿ ತಿಂದಿದ್ದು. ಅದಕ್ಕಾಗಿ ಏಡಿಕಾಯಿ ತಗೊಬರೋಣ ಅಂತ ನಮ್ಮ ಅಪ್ಪನೂ ನಮ್ಮ ದೊಡ್ಡಪ್ಪ ಇಬ್ಬರು ಹಿಡಿಯೋಣ ಅಂದ್ಬಿಟ್ಟು ಹೋಗಿದ್ದಾರೆ. ಹಿಡ್ಕೊಬರೋಕೆ ಹೋಗಿದ್ದು ಎಷ್ಟೊತ್ತಿಗೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ದಕ್ಕೆ ಅವ್ರು ಬಂದಿದ್ದು ಸಂಜೆ 4 ಗಂಟೆಗೆ ಬಂದರು. ಮಾತ್ರ ನೇಚರ್ ಮಾತ್ರ ಸಖತ್ತಾಗಿದೆ. ಹಳ್ಳಿ ಜೀವನನೇ ಬೆಸ್ಟ್ ಅನ್ನೋದಕ್ಕೆ ಇದೇ ಕಾರಣ. ಏನಕ್ಕೆ ಅಂದರೆ ಏನಿಲ್ಲಾಂದ್ರೂ ಕೂಡ ಜೀವನ ಮಾಡ್ಬೋದು. ಬಟ್ ಸಿಟಿ ಲೈಫ್ ಆಗಲ್ಲ. ಏನು ಒಂದಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಎಲ್ಲನೂ ದುಡ್ಡು ಕೊಟ್ಟು ತೊಗೋಬೇಕು. ಬಟ್ ಹಳ್ಳೀಲಿ ಹಂಗಲ್ಲ. ಏನೋ ಒಂದು ಸಿಗುತ್ತೆ, ಹೊಲ್ದಲ್ಲಿ ಸಿಗುತ್ತೆ, ಅಥವಾ ಅಕ್ಕಪಕ್ಕದವ್ರು ಕೊಡ್ತಾರೆ, ಮಾಡ್ಕೊಬಿಡ್ಬೋದು. ನೋಡಿ ಏಡಿ ಸಿಕ್ಕಿದೆ, 7 ಎಂಟು ಸಿಕ್ಕಿದೆ. ಆಮೇಲೆ ಮತ್ತೆ ನಾವು ಹೊರಟು ಮನೆಗೆ ಹೋಗೋಣ ಅಂದ್ಬಿಟ್ಟು. ಏಕೆಂದರೆ ನಮ್ಮಪ್ಪ ಮತ್ತು ನಾನು ಬಂದಿದ್ನಲ್ವ, ಸೊ ಹಾಗೆ ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನನ್ನ ತಮ್ಮ ಇಬ್ಬರೇ ಇದ್ದಾರಲ್ವ, ಸೊ ಹಾಗೆ ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ ರೋಡಲ್ಲಿ. ಮತ್ತು ಇದು ನೋಡಿ, ಒಬ್ಬ ದೊಡ್ಡ ಆ್ಯಕ್ಟರು ಇಲ್ಲಿ ಸಾಂಗಲ್ಲಿ ಒಂದು ಡ್ಯಾನ್ಸ್ ಆಡಿದ್ದಾರೆ. ಯಾವ ಸಾಂಗು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.